ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಎಲ್ಲರಿಗೂ ಏಕಾದಶಿ ಹಬ್ಬದ ಶುಭಾಶಯಗಳು. ಇವತ್ತು ಏಕಾದಶಿ ಹಬ್ಬ. ಬೆಳಗ್ಗೆಂದನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಇವತ್ತು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮ ಮನೇಲಿ ಹೊಸದಾಗಿ ಪೂಜಾ ಮಂದಿರ ತಗೊಂಬಂದ್ವಿ. ಇವತ್ತು ಬೇಕೇ ಬೇಕು ಅಂತಂದು ಹೋಗಿ ತಗೊಂಡು ಬಂದ್ವಿ. ಸುಮಾರು ದಿನದಟ್ಟಿ ಅಂದ್ಕೊಂಡಿದ್ವಿ, ಆದರೆ ಟೈಮ್ ಕೂಡ ಬರಲಿಲ್ಲ. ಇವತ್ತು ಹಬ್ಬದ ದಿನ ಇವತ್ತು ನಮ್ಗೆ ಟೈಮ್ ಚೆನ್ನಾಗಿತ್ತು. ಪೂಜಾ ಮಂದಿರ ಕೂಡ ಚೆನ್ನಾಗಿರೋ ಸಿಕ್ತು. ಮೊದಲು ಒಂದಿತ್ತು ಪೂಜಾ ಸ್ಟ್ಯಾಂಡು, ಅದು ಸ್ವಲ್ಪ ಚಿಕ್ಕದು. ಅದೇನಾಯ್ತು ಅಂದರೆ ಬೀರ್ವ ಈ ಕಡೆ ಅಡುಗೆ ಮನೆಯಿಂದ ಹಾಲಲ್ಲಿ ಇಡೋವಾಗ ಅದು ನೋಡ್ಕೊಂಬ್ಲಿಲ್ಲ, ಅದು ತಗಲ್ಬಿಟ್ಟು ಮುರಿದೋಯ್ತು. ಸುಮಾರು ಅಂದರೆ ಒಂದು ವರ್ಷದಿಂದ ಅಂದ್ಕೊತಿದ್ವಿ ತಗೋಬೇಕು ಅಂತ. ಸ್ವಲ್ಪ ಚೆನ್ನಾಗಿರೋದೇ ತಗೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಮನೇಲಿ ಎಲ್ಲನೂ ಪೂಜಾ ರೂಮ್ ಕಟ್ಸೋಣ ಅಂದರೆ ಅಷ್ಟು ಜಾಗ ಇಲ್ಲ ಒಳಗಡೆ. ಅದಕ್ಕೋಸ್ಕರ ಈ ಥರ ಪೂಜಾ ಮಂದಿರನ್ನೇ ತಗೋಣ ಅಂತ ಇವತ್ತು ತಗೊಂಡ್ಬಂದ್ವಿ. ಈ ತಿಂಗಳು ಮುಂಚೆನೇ ಏನೋ ಕೆಲಸ ಐತೆ ಅಂತ ಅಗ್ಲಿಗೆ ಹೋಗಿದ್ವಿ. ಅಗ್ಲಿನಲ್ಲಿ ಬರ್ತಾ ರೋಡಲ್ಲಿ ಒಂದು ಶಾಪಲ್ಲಿ ನೋಡ್ಕೊಂಡು ಬಂದಿದ್ವಿ. ತುಂಬ ಚೆನ್ನಾಗಿತ್ತು. ಇನ್ನೊಂದ್ಸಲ ಯಾವಾಗಾದ್ರೂ ಬಂದು ತಗೊಂಡೋಗೋಣ ಅಂತ ಅಂದ್ಕೊಂಡು ಇವತ್ತು ನೋಡ್ಕೊಂಡಿದ್ವಲ್ಲ, ಇನ್ನು ಅಗ್ಲಿನಲ್ಲೇ ಚೆನ್ನಾಗಿತ್ತು, ಅದನ್ನೇ ತಗೊಬರೋಣ ಅಂತ ಇವತ್ತು ಹೋದ್ವಿ. ಹೋಗಿದ ತಕ್ಷಣ ಇದನ್ನು ಸೆಲೆಕ್ಟ್ ಮಾಡಿದ್ವಿ. ತುಂಬ ಚೆನ್ನಾಗೈತೆ ಅಂತ ಅವ್ರು 3,500 ಹೇಳಿದ್ರು. ನಾವು ಒಂದು 2,000ದಿಂದ ಕೇಳಿದ್ವಿ. ಅವ್ರು ಬರೋಲ್ಲ ಅಂದರು. ಇನ್ನು ಬಿಡತ್ತೆ ಪೇಚಾಡೋದಿನ್ನೇನೋ ಹಬ್ಬದ ದಿನ ಅಂತ 2,600 ಕೊಟ್ಟು ತಗೊಬಂದ್ವಿ. ನನ್ನ ಮಗಳಿಗೆ ಸಖತ್ ಖುಷಿ ಆಗೋಯ್ತು ಇದು ನೋಡ್ಬಿಟ್ಟು. ನಾನೇನು ಡೈಲಿ ಪೂಜೆ ಮಾಡ್ಬೋದು ಅಂತಂದೇಳ್ಬಿಟ್ಟು ಡೈಲಿ ಹೇಳ್ತಾ ಇದ್ದೆ, ನಾನು ಪೂಜೆ ಮಾಡ್ಬೇಕಮ್ಮ, ಎಲ್ಲರೂ ಫೋಟೋಗಳೆಲ್ಲನ ಕೆಳಗಡೆ ಇಕ್ಕಿ ನೀಟಾಗೆಲ್ಲ ಪೂಜೆದೆಲ್ಲ ರೆಡಿ ಮಾಡು ಅಂತ ಹೇಳೋಣ. ನಮ್ಮ ಮನೇಲಿ ಜಾಗ ಇಲ್ವಲ್ಲ, ಎಲ್ಲರೂ ಕೆಳಗಡೆ ಇಟ್ಟರೆ ಮತ್ತು ಹಿಂಗೆ ಕಾಲು ತಗ್ಲಿಸೋದು ಈ ಥರ ಓಡಾಡೋವಾಗ ಸ್ವಲ್ಪ ಇಬ್ಬಂದಿ ಆಗ್ತಿತ್ತು. ಅದಕ್ಕೋಸ್ಕರ ಕೆಳಗಡೆ ಎಲ್ಲೂ ಇಟ್ಟಿರಲಿಲ್ಲ. ಮೇಲ್ಗಡೆ ಗೋಡೆಗೆ ಒಂದು 3 ಫೋಟೋ ಹಾಕಿದ್ವಿ. ಒಂದು ಲಕ್ಷ್ಮೀ ಫೋಟೋ, ವೆಂಕಟರಮಣ ಸ್ವಾಮಿ ಫೋಟೋ, ಶಿವ ಪಾರ್ವತಿದು ಮತ್ತು ಒಂದು ರಾಘವೇಂದ್ರ ಸ್ವಾಮಿ ಫೋಟೋ ಹಾಕ್ಬಿಟ್ಟು ಪೂಜಾ ಸ್ಟ್ಯಾಂಡ್ ಇಟ್ಬಿಟ್ಟು ಒಂದು ಪೂಜೆ ಮಾಡ್ತಿದ್ವಿ. ಇನ್ನು ಸ್ಟ್ಯಾಂಡ್ ಇಲ್ವಲ್ಲ, ಮಾಮೂಲು ಊದ್ಗಡ್ಡೆ ಬೆಳಗ್ಬಿಟ್ಟು ತುಳಸಿ ಗಿಡದ ಹತ್ರ ಮಾತ್ರ ದೀಪ ಹಚ್ಚುತ್ತಿದ್ದೆ. ಇವತ್ತು ಹಬ್ಬದ ದಿನ ನಮ್ಗೆ ಚೆನ್ನಾಗಿ ಕೂಡಿ ಬಂತು. ನನಗೆ ಈ ಪೂಜಾ ಮಂದಿರ ತಂದಿರೋ ಸುಮಾರು ಖುಷಿ ಆಗೋಯ್ತು. ತುಂಬ ದಿನದತ್ತಿ ಅಂದ್ಕೊತಿದ್ವಲ್ಲ, ಇವತ್ತು ನೆರವೇರ್ತಲ್ಲ. ಅದಕ್ಕೆ ನನಗೆ ಈ ಥರ ಕಳಶ ಇಟ್ಕೊಂಡು ಈ ಥರ ದೀಪ ಹಚ್ಕೊಂಡು ಪೂಜೆ ಮಾಡ್ಬೇಕಂದ್ರೆ ತುಂಬ ಇಷ್ಟ. ಮಾಮೂಲಾಗಿ ಊದ್ಗಡ್ಡೆ ಹಚ್ಚಿದ್ದೀವಿ ಅನ್ಕ ಏನೋ ಪೂಜೆ ಮಾಡಿರೋ ಅಷ್ಟು ಖುಷಿನೇ ಇರಲ್ಲ. ಈ ಥರ ಕಳಶ ಇಟ್ಬಿಟ್ಟು ನೀಟಾಗಿ ದೀಪ ಇಟ್ಬಿಟ್ಟು ಪೂಜೆ ಮಾಡಿದ್ರೆ ನೋಡೋದಕ್ಕೂ ಒಂಥರ ಚೆನ್ನಾಗಿ ಮನೆಗೆ ಕಳೆ ಇರುತ್ತೆ. ಇನ್ನು ನಮ್ಮ ಗಿಡದಲ್ಲೇ ಸ್ವಲ್ಪ ದಾಸವಾಳದ ಹೂವು ಬಿಟ್ಟಿದ್ವಿ. ಎಲ್ಲ ಫೋಟೋಗಳಿಗೂ ಒಂದೊಂದು ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಸಿಂಪಲ್ಲಾಗಿ ಇವತ್ತು ಪಾಯಸ ಮಾಡಿದ್ದೆ. ನಮ್ಮ ಮನೆಯವ್ರು ಕರ್ಜಿಕಾಯಿ ಮಾಡು ಅಂತ ಹೇಳಿದರು, ಆದರೆ ಟೈಮ್ ಸಾಕಾಗಲಿಲ್ಲ ಮಾಡೋದಕ್ಕೆ. ಅದಕ್ಕೆ ಸಿಂಪಲ್ಲಾಗಿ ಪಾಯಸ ಆದರೆ ಬೇಗ ಆಗುತ್ತೆ ಅಂತ ಪಾಯಸ ಮಾಡಿಬಿಟ್ಟೆ. ಇನ್ನಿಷ್ಟು ದಿನ ಯಾವ ಹಬ್ಬಗಳಿಲ್ಲ. ಇನ್ನು ಈ ಹಬ್ಬದಿಂದ ಇನ್ನು ಒಂದೊಂದೇ ಹಬ್ಬಗಳಿಂದ ಸ್ಟಾರ್ಟ್ ಆಗ್ತವೆ. ಗೌರಿ ಹಬ್ಬ, ವರಲಕ್ಷ್ಮಿ ಹಬ್ಬ. ಶ್ರಾವಣ ಬಂತು ಅಂದರೆ 4 ವಾರ ನಮ್ಮ ಮನೇಲಿ ಹಬ್ಬ ಇದ್ದಂಗೆ ಇರುತ್ತೆ. ಶನಿವಾರ ಪ್ರತಿಯೊಬ್ಬರ ಮನೆಯಲ್ಲೂ ಅಷ್ಟೇ. ಶ್ರಾವಣ ಬಂತು ಅಂದರೆ ಏನೋ ಒಂಥರ ಹಬ್ಬದ ಖುಷಿ. ವಾರನೂ ಒಂಥರ ಹಬ್ಬದ ಅಡುಗೆ ಮಾಡ್ಕೊಂಡು ನೀಟಾಗಿ ಪೂಜೆ ಮಾಡಿಬಿಟ್ಟು ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲೂ ಹಂಗೇನೆ. ಇನ್ನು ನಂದಿನ ಪೂಜೆ ಮುಗೀತು. ನನ್ನ ಮಗಳು ಪೂಜೆ ಮಾಡ್ತೀನಿ. ನನ್ನ ಮಗಳು ಇನ್ನು ಊದ್ಗಡ್ಡೆ ಬೆಳಗ್ತಾ ಇದ್ದಾಳೆ. ನನ್ನ ಮಗಳಿಗೆ ತುಂಬ ಇಷ್ಟ ಈ ಥರ ಪೂಜೆ ಮಾಡೋಕ್ಕಂದರೆ. ಹೇಳ್ತಾಳೆ, ನಾನೇನು